ವೀಕ್ಷಕರೇ, ಪ್ರತಿ ವ್ಯಕ್ತಿಯಲ್ಲೂ ಒಂದು ವಿಭಿನ್ನ ಶಕ್ತಿ ಇದೆ. ಸತ್ಯ ಬದುಕಿನಲ್ಲಿ ಮನುಷ್ಯ ಎಂತಹ ದುರ್ಬಲ ಸ್ಥಿತಿಯಿಂದ ಎದ್ದು ನಿಲ್ಲಬಹುದು ಎಂಬುದನ್ನು ಒಂದು ಆಶ್ಚರ್ಯಕತೆಯ ಮೂಲಕ ತೋರಿಸುವುದು. ಈಗ ನಾನು ನಿಮಗೆ ಹೇಳಲಿರುವ ಕತೆ ಒಂದು ಕಳ್ಳನ ಬಗ್ಗೆ. ಹೌದು, ತಪ್ಪು ಮಾರ್ಗದಲ್ಲಿ ನಡೆದವನ ಕತೆ. ಆದರೆ ಅವನೊಳಗಿನ ಬದಲಾವಣೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಅವನ ಹೆಸರು ಯಾರಿಗೂ ತಿಳಿದಿಲ್ಲ. ಅವನ ಹೆಸರಿಗಿಂತ ಅವನು ಮಾಡಿದ ತಪ್ಪುಗಳು ಜನರಿಗೆ ಹೆಚ್ಚು ಗೊತ್ತು. ಬಡತನ, ಬರೋಬ್ಬರಿ ಊಟಕ್ಕೂ ಹಣವಿಲ್ಲ, ಸ್ನೇಹಿತರ ಒತ್ತಡ. ಇದರಿಂದ ಅವನು ಕಳ್ಳತನ ಶುರು ಮಾಡಿದ. ಮೊದಲ ಒಂದು ಸೈಕಲ್, ಮತ್ತೆ ಒಂದು ಮೊಬೈಲ್, ಆಮೇಲೆ ಚಿನ್ನದ ಹಾರ. ಅವನ ಆಸೆ ಏರಿದಾಗ ಆತನ ನಾಶದ ದಾರಿಯಲ್ಲಿದ್ದ. ಒಂದು ರಾತ್ರಿ ಅವನ ಬೇಟೆಯೊಳಗೆ ಬಿದ್ದ. ಪೊಲೀಸರು ಹಿಡಿದು ಜೈಲಿಗೆ ಹಾಕಿದರು. ಆಸೆಗಿಂತ ರಿಯಾಲಿಟಿ ಬಯಲಾಯಿತು. ಕಳುವಿಗಿಂತ ಕಠಿಣ ಶಿಕ್ಷೆ, ಅವಮಾನ, ಆತ್ಮಘಾತದ ಯೋಚನೆ. ಆದರೆ ಜೈಲಿನಲ್ಲೊಬ್ಬ ಶಿಕ್ಷಕ ಅವನನ್ನು ನೋಡಿಯೇ ಕೇಳಿದ, ನೀನು ಕಳ್ಳ ಅಲ್ಲ, ನೀನು ದಿಕ್ಕು ತಪ್ಪಿದ ಮಗ, ನಿನ್ನೊಳಗೆ ಶಕ್ತಿ ಇದೆ. ಆ ಮಾತು ಅವನ ಹೃದಯವನ್ನೇ ಮುಟ್ಟಿತು. ಅವನು ಪುನಃ ಬರೆಯಲು ಶುರು ಮಾಡಿದ. ಕಥೆಗಳು, ಕವಿತೆಗಳು ಮತ್ತು ಏನೆಲ್ಲ ಅವನಲ್ಲಿದ್ದ ಕ್ರಿಯಾತ್ಮಕ ಶಕ್ತಿ ಉಜ್ವಲವಾಗಿ ಬೆಳಕು ಹಾಯಿಸಿತು. 6 ತಿಂಗಳು ಜೈಲು. ಆದರೆ ಅವನು ಬದಲಾಗಿದ್ದು ಬಂದ ಮೇಲೆ. ಫಸ್ಟ್ ಜಾಬ್ ಲೈಬ್ರರಿಯಲ್ಲಿ, ಆಮೇಲೆ ಒಂದು ಪುಸ್ತಕ ಬರೆದ. ಬದುಕು ಒಂದು ಅವಕಾಶ. ಇದು ಸಾವಿರಾರು ಜನರ ಮನಸ್ಸಿಗೆ ತಲುಪಿತು. ಇಂದು ಆತನಿಗೆ ಯಾರು ಕಳ್ಳ ಅಂದರೆ ಅವನು ನಗುತ್ತಾನೆ. ಅವನ ಉತ್ತರ, ಹೌದು, ನಾನು ತಪ್ಪು ಮಾಡಿದ್ದೆ, ಆದರೆ ನಾನು ಅದನ್ನು ತಿದ್ದಿಕೊಂಡೆ. ನಿಮ್ಮೊಳಗೆ ಎಷ್ಟೇ ಅಳುಕಿದ ಅಧ್ಯಾಯ ಇದ್ದರೂ, ಹೆಸರು ಕೆಟ್ಟಿದ್ದರೂ ಬಹುಶಃ ಚೆನ್ನಾಗಿರಬಹುದು. ಅವನಂತಹ ಕಳ್ಳನಿಗೂ ಬದಲಾವಣೆ ಸಾಧ್ಯವಿದ್ದರೆ ನಿಮಗೂ ಸಾಧ್ಯವಿದೆ. ಈ ಕತೆ ನಿಮಗೆ ಸ್ಫೂರ್ತಿ ತಂದಿದರೆ ಇದನ್ನು ಯಾರಾದರೂ ನಿರಾಶೆಗೊಳಗಾದವನೊಂದಿಗೆ ಹಂಚಿಕೊಳ್ಳಿ. ಇದು ನಿಮ್ಮ ಕನ್ನಡ ಸ್ಫೂರ್ತಿ, ಹಗಲು ಬದಲಾಯಿಸುವ ಬೆಳಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಇದೇ ರೀತಿ ಇರಲಿ. ಧನ್ಯವಾದಗಳು.